ಇದು ನಮ್ಮ ಗಾಡಿ. ಹಾಸನಿಗೆ ಹೋಗಿ ರಿಟರ್ನ್ ಬಂದಿರೋದು. ಬಾಡಿಗೆ ಸಿಗಲಿಲ್ಲ ಅಂತ. ಬಾಡಿಗೆನೇ ಸಿಗಲಿಲ್ಲ, ಏನು ಮಾಡಬೇಕೀಗ? ವೆಲ್ಕಮ್ ಟು ಗೈಸ್, ನಮಸ್ಕಾರ. ಮೊನ್ನೆ ಹಾಸನಿಗೆ ಹೋಗಿದ್ದೆ ನಾನು ಗಾಡಿ ತಗೊಂಡು. ಇಲ್ಲಿ ನಮ್ಮ ಹತ್ರ ಲೋಡ್ ಸಿಗಲ್ಲ ಅಂತ ಹಾಸನಿಗೆ ಖಾಲಿ ಗಾಡಿ ತೊಗೊಂಡೋಗಿದ್ದೆ. ಅಲ್ಲಿ ಹೋಗ್ತಾ ಹಾಸನಿಗೆ ಹೋದ್ವಿ ನಾವು. ಅಲ್ಲಿ ಹೋದ್ಮೇಲೆ ಪೊಲೀಸ್ ಸ್ಟೇಷನ್ ಇತ್ತು, ಅದೇ ರೋಡ್ನಲ್ಲಿ ಹೋಗಿದ್ವಿ. ಅಲ್ಲಿ ಪೊಲೀಸವರು ಹಿಡಿದ್ರು. ಏನಾತಂದರೆ, ಅಲ್ಲಿ ನಾವು 3 ಜನ ಹೋಗಿದ್ವಿ. ನಮ್ಮ V50 ಗಾಡಿನಲ್ಲಿ ಬಾಡಿಗೆ ಮಾಡೋಕ್ಕೆ ಹೋಗಿದ್ವಿ. ಅಂದರೆ ಅಲ್ಲಿ ಪೊಲೀಸರು ಏನು ಹೇಳಿದರು ಅಂದ್ರೆ 3 ಸೀಟ್ ಐತಿ, ಸೀಟ್ ಬೆಲ್ಟ್ ಇಲ್ಲ ಅಂತ. ಈಗ ನಾನು ಹೇಳಿದೆ ಅವರಿಗೆ, ಸರ್ ಮತ್ತು ಗಾಡಿ ವೆಹಿಕಲ್ಸ್ನಲ್ಲಿ 3 ಸೀಟ್ ಇದೆ, ಮತ್ತು ಯಾಕೆ ಫೈನ್ ಹಾಕ್ತಿದ್ರು? ಇಲ್ಲ, ಆಗಲೇಬೇಕು, ಅದು ನೀನು ಎಲ್ಲರಲ್ಲಿ ಎಷ್ಟೈತಿ ಸೀಟ್ ಅಷ್ಟು ಆಗಬೇಕು. ಈಗ ನಾನು ಒಬ್ಬನೇ ಬರಲ್ಲ, ಈಗ ಮಾಲೀಕ್ ಅವ್ರು ಬರ್ತಾರೆ, ಗಾಡಿ ಮಾಲೀಕ್. ಅವ್ರಿಗೇನು ಹೇಳಬೇಕು ಈಗ? ನೋಡ್ರಿ, ನಾನು ತೋರಿಸ್ತೀನಿ. ಕೇಸ್ ಹಾಕಿರೋದು 500 ರೂಪಾಯಿ, ಬಾಡಿಗೆ ಇಲ್ಲ, ಏನಿಲ್ಲ. ನೋಡಿ, 500 ರೂಪಾಯಿ ದುಡ್ಡಿಲ್ಲ, ಬಾಡಿಗೆ ಇಲ್ಲ, ಏನಿಲ್ಲ. 2 ದಿವಸ ಆತು ನಿಂತ್ಕೊಂಡು 500 ರೂಪಾಯಿ ಹೋಯ್ತು. ಈಗ ನಮ್ಗೆ ಅಷ್ಟೇ ಗೊತ್ತಾಗೋದು, ಅವರಿಗೂ ಗೊತ್ತಾಗಲ್ಲ. ನಮಗೆ ಕಷ್ಟ ನಮಗೆ ಗೊತ್ತಾಗುತ್ತೆ. ಮಾತಾಡೋಕ್ಕೆ ಒಂದು ಇಷ್ಟಪಡ್ತೀನಿ. ಅಂದರೆ ಎಲ್ಲರೂ ಪೊಲೀಸ್ ಇರಲ್ಲ. ಅಂದರೆ ನೀವು ಜನ ಕಷ್ಟ ಸ್ವಲ್ಪ ತಿಳಿಬೇಕು. ಡ್ರೈವರ್ ಹತ್ರ ಎಲ್ಲರ ಹತ್ರ ದುಡ್ಡು ಇರಲ್ಲ. ಒಂದು ಟೈಮ್ ಅವ್ರದ್ದು ಕೆಟ್ಟದಿರ್ತೈತಿ, ಬಾಡಿಗೆ ಇಲ್ಲ. ನಾವು ನೋಡ್ರಿ, ಈಗ 300-200 ಕಿಲೋಮೀಟ್ರ್ ಹೋಗಿ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗಿ ನಾವು ಬಾಡಿಗೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಶ್ರೀಮಂತರೇ ಇರಲ್ಲ ಸರ್, ಸ್ವಲ್ಪ ಅರ್ಥ ಮಾಡ್ಕೊರಿ. ಬೇಜಾರಾಗಬೇಡ್ರಿ ನೀವು. ಅದೇ ಎಲ್ಲರ ಹತ್ರ ದುಡ್ಡು ಇರಲ್ಲ. ಸ್ವಲ್ಪ ಕಡಿಮೆ ಹಾಕ್ರಿ ಸರ್, ಫೈನ್ ಹಾಕ್ರಿ. ಈಗ ಸ್ವಲ್ಪ ಕಡಿಮೆ ಹಾಕ್ರಿ. ಬಾಡಿಗೆ ಸಿಗಲ್ಲ, ಈಗ ನಮಗೆ ಅರ್ಥ. ನಮ್ಮ ಗಾಡಿ ಖರ್ಚು, ಟೈರು ಭಾಳ ಖರ್ಚು ಇರ್ತೈತಿ, EMI ಕಟ್ಟೋದು ಇರ್ತೈತಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ತಗೊಳ್ಬೇಕು ನೀವು. ಜನ ಕಷ್ಟ, ನಮ್ಮ ಡ್ರೈವರ್ಗಳು ಕಷ್ಟ ನೀವು ತಿಳಿಬೇಕು. ಇದೇ ಹೇಳ್ತೀನಿ. ಇದು ಜಾಸ್ತಿ ಶೇರ್ ಮಾಡಿ, ಸ್ವಲ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್, ಜೈ ಭಾರತ್.